ನಿನ್ನೆಯ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಸಾಕಷ್ಟು ಭಾವುಕತೆಯಿಂದ ಕೂಡಿತ್ತು. ಅದರಲ್ಲೂ ಕೂಡ ಸ್ಪರ್ಧಿಗಳು ಒಬ್ಬರಿಗೊಬ್ಬರು ಗಿಫ್ಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಇಟ್ಕೊಂಡಿದ್ದಂತಹ ನಿರೀಕ್ಷೆ ಅಂದ್ರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರಿಗೆ ಗಿಫ್ಟ್ ಅನ್ನ ಕೊಡಬಹುದು, ಹಾಗೆ ಗಿಲ್ಲಿ ಅವರು ಕೂಡ ರಕ್ಷಿತಾ ಅವರಿಗೆ ಗಿಫ್ಟ್ ಅನ್ನ ಕೊಡಬಹುದು ಅಂತ. ನಾನು ಸೇರಿದಂತೆ ಬಹುತೇಕ ವೀಕ್ಷಕರಲ್ಲಿ ಇಂಥದ್ದೊಂದು ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಹುಸಿಯಾಯಿತು. ನಿಜಕ್ಕೂ ಗಿಲ್ಲಿ ಅವರ ಆ ಒಂದು ನಡೆ ಸಾಕಷ್ಟು ವೀಕ್ಷಕರ ಅಸಮಾಧಾನಕ್ಕೆ, ಬೇಜಾರಿಗೆ ಕಾರಣ ಆಯಿತು. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಗಿಲ್ಲಿ ಅವರು ಇಷ್ಟೊಂದು ಆರಾಮಾಗಿರೋದಕ್ಕೆ ಕಾರಣ ರಕ್ಷಿತಾ ಶೆಟ್ಟಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ತಾವು ಕೂತಲ್ಲಿಗೆ ಎಲ್ಲವನ್ನ ಕೂಡ ಮಾಡಿಕೊಡ್ತಾ ಇದ್ರು ರಕ್ಷಿತಾ ಶೆಟ್ಟಿ. ಎಲ್ಲ ಸಂದರ್ಭದಲ್ಲೂ ಕೂಡ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ರು. ಗಿಲ್ಲಿ ಅವರು ಎಷ್ಟೇ ಬೇಜಾರು ಮಾಡಿದ್ರು ಕೂಡ ರಕ್ಷಿತಾ ಎಲ್ಲೂ ಕೂಡ ಗಿಲ್ಲಿ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ಕಾವ್ಯ ಅವರು ಗಿಲ್ಲಿ ಅವರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಯಾವ ರೀತಿ ಜಗಳ ಮಾಡ್ತಾ ಇದ್ರು, ಎಷ್ಟೊಂದು ಸಂದರ್ಭದಲ್ಲಿ ಗಿಲ್ಲಿ ವಿರುದ್ಧವೇ ಮಾತನಾಡಿದ್ದಾರೆ, ಇದೆಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ಅದರಲ್ಲೂ ಕೂಡ ಕಳೆದ ವಾರ ಗಿಲ್ಲಿ ಜೊತೆ ಕಾವ್ಯ ಮಾತನಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಆದರೆ ರಕ್ಷಿತಾ ಯಾವತ್ತೂ ಕೂಡ ಗಿಲ್ಲಿ ಅವರ ಜೊತೆ ಈ ರೀತಿ ವರ್ತನೆಯನ್ನ ಮಾಡಿರಲಿಲ್ಲ. ಗಿಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಇನ್ನು ಕಳೆದ ವಾರ ಟಾಸ್ಕ್ ಸಂದರ್ಭದಲ್ಲಿ ಗಿಲ್ಲಿ ಅವರಿಗೆ ವಾಮಿಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಕ್ಷಣ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರಿಗೆ ಸ್ಪಂದಿಸಿದ ರೀತಿ ನಿಜಕ್ಕೂ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಅವರಿಗೋಸ್ಕರ ಓಡ್ ಬಂದು ಲೆಮನ್ ಜ್ಯೂಸನ್ನು ಮಾಡ್ಕೊಂಡು ಬರ್ತಾರೆ, ಅವರಿಗೆ ಕೊಡ್ತಾರೆ. ಹೀಗೆ ಸಾಕಷ್ಟು ಸಂದರ್ಭದಲ್ಲಿ ತಿನ್ನುವ ವಿಚಾರದಲ್ಲಂತೂ ಗಿಲ್ಲಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ದವರೇ ರಕ್ಷಿತಾ ಶೆಟ್ಟಿ. ತನ್ನ ತಟ್ಟೆಯಲ್ಲಿ ಏನಾದರೂ ಇದ್ರೂ ಕೂಡ ಗಿಲ್ಲಿ ಅವರಿಗೆ ಅದಿಷ್ಟ ಅಂದರೆ ಅದನ್ನು ಸ್ವಲ್ಪವೂ ಕೂಡ ಆಲೋಚಿಸದೆ ನನಗೆ ಬೇಕು, ತನಗೂ ಕೂಡ ಹಸಿವಾಗತ್ತೆ, ಯಾವುದನ್ನು ಕೂಡ ಲೆಕ್ಕಿಸದೆ ಗಿಲ್ಲಿ ಅವರಿಗೆ ಕೊಡ್ತಾ ಇದ್ರು. ಇನ್ನು ಪದೇ ಪದೇ ರಕ್ಷು ಅದು ಮಾಡಿಕೊಡು, ರಕ್ಷು ಆಮ್ಲೆಟ್ ಮಾಡು, ರಕ್ಷು ಮೊಟ್ಟೆ ಕೊಡು, ಈ ರೀತಿ ಪದೇ ಪದೇ ಕೇಳಿದಾಗಲೂ ಕೂಡ ರಕ್ಷಿತಾ ಶೆಟ್ಟಿ ಯಾವ ರೀತಿಯಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳೋದೆ ಎಲ್ಲವನ್ನ ಕೂಡ ಗಿಲ್ಲಿ ಅವರಿಗೆ ಕೊಡ್ತಾ ಇದ್ರು. ಇನ್ನು ಗಿಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನ ಕೊಡ್ತಾ ಇದ್ರು. ಹಾಗಾಗಿ ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು, ನನಗೂ ಕೂಡ ಇತ್ತು ನಿರೀಕ್ಷೆ, ಸಣ್ಣದೊಂದು ಗಿಫ್ಟ್ ಆದರೂ ರಕ್ಷಿತಾ ಅವರಿಗೆ ಗಿಲ್ಲಿ ಅವರು ಕೊಡಬಹುದು ಅಂತ. ಆದರೆ ಕಾವು ಕಾವು ಅಂತ ಇಲ್ಲಿ ಕೂಡ ಗಿಲ್ಲಿ ಅವರು ಅದೇ ರೀತಿ ವರ್ತಿಸಿದ್ದು ಅವರ ಒಂದು ಗೌರವಕ್ಕೆ ಧಕ್ಕೆ ಆಗೋ ರೀತಿ ಇತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಕಾವ್ಯ ಅವರು ಯಾವ ರೀತಿ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿದ್ರು, ಎಷ್ಟರ ಮಟ್ಟಿಗೆ ಏನೆಲ್ಲ ಮಾತನಾಡಿದ್ರು, ಧನು ಮತ್ತು ಕಾವ್ಯ ನಡುವೆ ಯಾವ ರೀತಿ ಸಂಭಾಷಣೆ ಆಗಿತ್ತು, ಎಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ತಾನು ಇಲ್ಲಿ ತನಕ ಬಂದಿರೋದೇ ಗಿಲ್ಲಿಯಿಂದ ಅಂತ ಒಂದು ಮಾತು ಬಂದ ಬಳಿಕ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ ಕಾವ್ಯ ಅವರು. ಗಿಲ್ಲಿ ಅವರು ಎಷ್ಟೇ ಅವಮಾನ ಆದರೂ ಕೂಡ ಕಾವ್ಯ ವಿಚಾರದಲ್ಲಿ ಅದೆಲ್ಲವನ್ನ ಕೂಡ ಸಹಿಸ್ಕೊಂಡಿದ್ರು. ಕಾವ್ಯ ಅವರು ಪದೇ ಪದೇ ಗಿಲ್ಲಿ ಅವರಿಗೆ ಅವಮಾನ ಮಾಡಿದ್ರು ಕೂಡ ಗಿಲ್ಲಿ ಅದನ್ನ ಒಂಥರ ಅವಾರ್ಡ್ ತರ ಸ್ವೀಕರಿಸ್ತಾ ಇದ್ರು. ಆದರೆ ರಕ್ಷಿತಾ ಎಲ್ಲೂ ಕೂಡ ತನ್ನನ್ನ ಬಿಟ್ಕೊಟ್ಟಿಲ್ಲ, ತನಗೆಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಗಿಲ್ಲಿ ಅಲ್ಲಿ ರಕ್ಷಿತಾ ಅವರಿಗೆ ಒಂದು ಸಣ್ಣದೊಂದು ಗಿಫ್ಟ್ ಕೊಡುವಂತಹ ಮನಸ್ಸು ಕೂಡ ಮಾಡದೇ ಇರೋದು ವೀಕ್ಷಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಅಶ್ವಿನಿ ಗೌಡ ಆಲ್ರೆಡಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅವರು ಕೂಡ ಏನಾದರೂ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಯಾಕಂದರೆ ಅವರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ರಕ್ಷಿತಾ ಸಪೋರ್ಟನ್ನು ಮಾಡಿದ್ರು. ಆದರೆ ಅಲ್ಲೂ ಕೂಡ ರಕ್ಷಿತಾ ಅವರನ್ನು ನೆನಪು ಮಾಡ್ಕೊಳ್ಳೋದಿಲ್ಲ ಅಶ್ವಿನಿ ಗೌಡ. ರಕ್ಷಿತಾ ಅವರಿಗೆ ಗಿಫ್ಟನ್ನು ಕೊಡೋದಿಲ್ಲ, ಬದಲಿಗೆ ಧ್ರುವಂತ್ ಅವರಿಗೆ ಕೊಡ್ತಾರೆ, ರಾಶಿಕಾ ಅವರಿಗೆ ಕೊಡ್ತಾರೆ. ಹಾಗೆ ನೋಡಿದ್ರೆ ರಾಶಿಕಾ ಯಾವ ರೀತಿ ಇದ್ರು ಅಶ್ವಿನಿ ಅವ್ರ ಜೊತೆ, ಯಾವ ರೀತಿ ಹಿಂದಿನಿಂದ ಮಾತನಾಡಿದ್ರು ಎಲ್ಲವೂ ಕೂಡ ಗೊತ್ತಿದೆ. ಆದರೆ ರಕ್ಷಿತಾ ಯಾವತ್ತೂ ಕೂಡ ಮಾಡಿಲ್ಲ. ಬಿಡಿ, ರಕ್ಷಿತಾ ಅವರಿಗೆ ಅಶ್ವಿನಿ ಅವರಿಗೆ ಒಂದಷ್ಟು ಜಗಳ ಆಗಿದೆ, ಹಾಗಾಗಿ ಅದು ಇನ್ನೂ ಕೂಡ ಅವರ ಮನಸ್ಸಲ್ಲಿದೆ ಅನ್ನೋದು ಆ ಒಂದು ಸಂದರ್ಭದಲ್ಲೇ ಗೊತ್ತಾಗ್ಬಿಡ್ತು. ಆದರೆ ಗಿಲ್ಲಿ ಅವರಿಗೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಯಾಕೆ ಮನಸ್ಸಾಯಿತು? ಅಟ್ಲೀಸ್ಟ್ ಒಂದು ಸಣ್ಣ ಗಿಫ್ಟ್ ಆದರೂ ಕೊಡ್ಬೋದಿತ್ತಲ್ವಾ ರಕ್ಷಿತಾ ಅವರಿಗೆ. ಏನಿಲ್ಲ ಅಂದರೂ ಇಷ್ಟು ದಿನ ನನಗೆ ಅಷ್ಟೆಲ್ಲ ಸಹಾಯ ಮಾಡಿದ್ದಾಳೆ, ಊಟದ ವಿಚಾರದಲ್ಲಂತೂ ಆಕೆ ನಡ್ಕೊಂಡಂಥ ರೀತಿಯನ್ನು ಗಿಲ್ಲಿ ಯಾವತ್ತೂ ಕೂಡ ಮರಿಬಾರ್ದು. ಆದರೆ ಗಿಲ್ಲಿ ಯಾಕೆ ಆ ರೀತಿ ವರ್ತಿಸಿದ್ರು ಅನ್ನೋದು ವೀಕ್ಷಕರ ಒಂದು ಪ್ರಶ್ನೆ. ಸೊ ನಿಮಗೂ ಕೂಡ ಇದೇ ಥರ ಅನ್ನಿಸ್ತಾ ವೀಕ್ಷಕರೇ? ನಿಮ್ಮಲ್ಲೂ ಕೂಡ ನಿರೀಕ್ಷೆ ಇತ್ತಾ ಗಿಲ್ಲಿ ರಕ್ಷಿತಾಗೆ ಒಂದು ಗಿಫ್ಟನ್ನು ಕೊಡಬಹುದು ಅಂತ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.